ನಾನು ಬಿಜೆಪಿಯಲ್ಲಿ ಇದ್ದಿದ್ರೆ ಈಶ್ವರಪ್ಪನವರ ಚಳಿ ಬಿಡಿಸ್ತಾ ಇದ್ದೆ. ಶಿವಮೊಗ್ಗದಲ್ಲಿ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಕಿಡಿಕಾರಿದ್ದಾರೆ. ರಾಜಕೀಯದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಅದ್ಭುತ ನಟ ಅಂತ ಹೇಳಿದ್ದಾರೆ ಅವರು. ಎಲ್ಲರೂ ಮುಖಕ್ಕೆ ಬಣ್ಣ ಹಚ್ಚಿದ್ರೆ ಇವರು ಮಾತ್ರ ನಾಲಿಗೆಗೆ ಬಣ್ಣ ಹಚ್ಚಿದ್ದಾರೆ. ಇದು ಆಯನೂರು ಮಂಜುನಾಥ್ ಅವರ ಮಾತುಗಳು. ಆಯನೂರು ಮಂಜುನಾಥ್ ಹೇಳ್ತಾ ಇದ್ದಾರೆ, ಈಶ್ವರಪ್ಪನವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಅದರ ಮೂಲಕ ಈಶ್ವರಪ್ಪನವರ ಈ ರಾಜಕೀಯ ಏನು ನಡೀತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಸೇನೆ ಹೇಗೆ ಕೊಡಬಹುದು ರಾಜಕಾರಣಿಗೆ ಗೊತ್ತಿರುತ್ತೆ. ಅದು ಗೊತ್ತಿಲ್ಲದೆ ಇದ್ರೆ ನೀವು ಈಶ್ವರಪ್ಪನಲ್ಲಿ ಕೇಳಿ ನೋಡಿ. ಅವರು ರಾಜಕೀಯ ಅದ್ಭುತ ನಟರಾದರೆ ತಮ್ಮ ಕಲೆ ಪ್ರದರ್ಶನಕ್ಕೆ ಮುಖಕ್ಕೆ ಬಣ್ಣ ಹಚ್ಚಿದರೆ ನಮ್ಮ ಈಶ್ವರಪ್ಪ ನಾಲ್ಗೆಗೆ ಬಣ್ಣ ಹಚ್ಕೊಂಡಿರುವಂಥ ನಟ. ಹೇಗೆ ಮಾತಾಡಬೇಕು ಅಂತ ಗೊತ್ತಿದೆ ಅವ್ರಿಗೆ. ಯಾರಿಗೆ ಯಾವಾಗ ಅಪ್ಪ ಅನ್ಬೇಕು, ಅಣ್ಣ ಅನ್ಬೇಕು, ಕುಟುಂಬ ರಾಜಕಾರಣದ ಹೆಸರಲ್ಲಿ ಹೇಳಿ ತಮ್ಮ ಕುಟುಂಬವನ್ನು ಹೇಗೆ ತರಬೇಕು ಅಂಥೇಳಿ ನಾಲ್ಗೆಗೆ ಬಣ್ಣ ಹಚ್ಕೊಂಡಿರ್ತಾರೆ. ಈಶ್ವರಪ್ಪನವ್ರು ಕೇಳಿದರೆ ಹೇಗೆ ಹೇಳಬಹುದು ಅಂತ ಹೇಳಿಕೊಡ್ತಾ ಇದ್ರು. ಒಂದು ಈಗಲೂ ಹೇಳ್ತಾ ಇದ್ದೀನಿ, ಆತ ಆರಂಭ ಶೂರ. ಕೊನೆ ತನಕ ಇರ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಇನ್ನೊಂದು ರೌಂಡ್ ಹೋಗಿ ಬರ್ತಾರೆ. ಬಿಸಿಲು ಸ್ವಲ್ಪ ಬೆವರು ಇಳಿದ ಕೂಡಲೇ ಇವರೇ ಯಾರ್ದಾರ ರೂಪದಲ್ಲಿ ಸಂಧಾನಕ್ಕೆ ಕರೆಸ್ಕೊಂಡು ಶರಣಾಗತಿ ಆಗುವಂಥವ್ರು. ಅವರ ಮಗನ ಭವಿಷ್ಯಕ್ಕೋಸ್ಕರ ಅವರ ಕುಟುಂಬದ ರಕ್ಷಣೆಗೆ ಹೋರಾಟ ಮಾಡ್ತಿರೋಂಥ ಮನುಷ್ಯ. ಖಡಾಖಂಡಿತವಾಗಿ ಈಶ್ವರಪ್ಪನಿಗೆ ನಾನು ಮತ್ತೆ ರಿಪೀಟ್ ಮಾಡ್ತೇನೆ, ಅಂಥ ರಾಜಕೀಯ ಗುಂಡಿಗೆ ಇಲ್ಲ. ಬಹಳ ವರ್ಷಗಳಿಂದ ಸನ್ಮಾನ್ಯ ಈಶ್ವರಪ್ಪನವ್ರು ನೋಡಿದ್ದೇನೆ. ಆ ಬ್ಯಾಟ್ರಿ ಅಷ್ಟು ದೂರ ನಿಲ್ಲುವುದಿಲ್ಲ. ನಿಂತರೆ ನಾನು ಹೇಳಿದ ಮಾತಿಗೆ ಬದ್ಧನಾಗ್ತೇನೆ.